ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೇಸು ಕ್ರಿಸ್ತನ ವಂಶಾವಳಿಯು. ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜೆರಹನನ್ನು ಪಡೆದನು, ಪೆರೆಚನು ಎಚ್ರೋನನನ್ನು ಪಡೆದನು, ಎಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮ್ಮಿನಾದಾಬನನ್ನು ಪಡೆದನು, ಅಮ್ಮಿನಾದಾಬನು ನಹೋಷನನ್ನು ಪಡೆದನು, ನಹೋಷನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಹಾಬಳಲ್ಲಿ ಬೋವಾಜನನ್ನು ಪಡೆದನು, ಬೋವಾಜನು ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನು ಇಷಾಯನನ್ನು ಪಡೆದನು, ಇಷಾಯನು ಅರಸನಾದ ದಾವೀದನನ್ನು ಪಡೆದನು, ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದನು, ಸೊಲೊಮೋನನು ರೆಹಬ್ಬಾಮನನ್ನು ಪಡೆದನು, ರೆಹಬ್ಬಾಮನು ಅಬೀಯನನ್ನು ಪಡೆದನು, ಅಬೀಯನು ಆಸನನ್ನು ಪಡೆದನು, ಆಸನು ಯೆಹೋಷಾಫಾಟನನ್ನು ಪಡೆದನು, ಯೆಹೋಷಾಫಾಟನು ಯೆಹೋರಾಮನನ್ನು ಪಡೆದನು, ಯೆಹೋರಾಮನು ಉಜ್ಜೀಯನನ್ನು ಪಡೆದನು, ಉಜ್ಜೀಯನು ಯೋತಾಮನನ್ನು ಪಡೆದನು, ಯೋತಾಮನು ಆಹಾಜನನ್ನು ಪಡೆದನು, ಆಹಾಜನು ಹಿಜ್ಕೀಯನನ್ನು ಪಡೆದನು, ಹಿಜ್ಕೀಯನು ಮನಸ್ಸೆಯನ್ನು ಪಡೆದನು, ಮನಸ್ಸೆಯು ಆಮೋನನನ್ನು ಪಡೆದನು, ಆಮೋನನು ಯೋಷಿಯನನ್ನು ಪಡೆದನು. ಪ್ರಜೆಯು ಬಾಬೇಲಿಗೆ ಸೆರೆ ಹೋದ ಸಮಯದಲ್ಲಿ ಯೋಷಿಯನು ಯೆಕೋನನನ್ನು ಅವನ ಅಣ್ಣತಮ್ಮಂದಿರನ್ನು ಪಡೆದನು. ಬಾಬೇಲಿಗೆ ಸೆರೆ ಹೋದ ಮೇಲೆ ಯೆಕೋನ್ಯನು ಶೆಹಲ್ತಿಯೇಲನನ್ನು ಪಡೆದನು, ಶೆಹಲ್ತಿಯೇಲನು ಜೆರುಬ್ಬಾಬೆಲನನ್ನು ಪಡೆದನು, ಜೆರುಬ್ಬಾಬೆಲನು ಅಬೀಹೂದನನ್ನು ಪಡೆದನು, ಅಬೀಹೂದನು ಎಲ್ಯಾಕೀಮನನ್ನು ಪಡೆದನು, ಎಲ್ಯಾಕೀಮನು ಆಜೋರನನ್ನು ಪಡೆದನು, ಆಜೋರನು ಸದೋಕನನ್ನು ಪಡೆದನು, ಸದೋಕನು ಅಕೀಮನನ್ನು ಪಡೆದನು, ಅಕೀಮನು ಎಲಿಹೂದನನ್ನು ಪಡೆದನು, ಎಲಿಹೂದನು ಎಲಿಯಾಜರನನ್ನು ಪಡೆದನು, ಎಲಿಯಾಜರನು ಮತ್ತಾನನನ್ನು ಪಡೆದನು, ಮತ್ತಾನನು ಯಾಕೋಬನನ್ನು ಪಡೆದನು, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೂ ಒಟ್ಟು 14 ತಲೆಗಳು. ದಾವೀದ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು. ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು. ಯೇಸು ಕ್ರಿಸ್ತನ ಜನನವು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸು ಎಂದು ಹೆಸರಿಟ್ಟನು.